SK Super TMT, the long life TMT. ದೇವೇಗೌಡರ ಉನ್ನತಿಯ ಶಕ್ತಿಯಾಗಿದ್ದಂಥವರು ಚೆನ್ನಮ್ಮ. ನಾವು ನಿಮಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಚೆನ್ನಮ್ಮ ಅವರು ಬದುಕಿದಂತಹ ರೀತಿ ಬಗ್ಗೆ ಮೊನ್ನೆಯಿಂದ ಕೊಡ್ತಾ ಇದ್ವಿ. ಇವತ್ತು ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಆಗ್ತಾ ಇದೆ. ಸದ್ಯಕ್ಕೆ ಹೊಳೆ ನರಸೀಪುರದಲ್ಲಿ ಅವರ ಪಾರ್ಥಿವವನ್ನು ಇಡಲಾಗಿದೆ. ಹೊಳೆ ನರಸೀಪುರದ ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಸಕಲ ಸಿದ್ಧತೆಗಳನ್ನ ನೆರವೇರಿಸಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆ ಒಳಗೆ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋದು ಕುಟುಂಬಸ್ಥರ ಇಚ್ಛೆ ಆಗ್ತಾ ಇದೆ. ಹಾಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸರ್ಕಾರ ಕೂಡ ಗೌರವಯುತ ಪರಮೋಚ್ಚ ವಿದಾಯವನ್ನ ಹೇಳೋದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಕೇವಲ ಹೊಳೆ ನರಸೀಪುರ ಭಾಗದ ಜನರನ್ನ ಮಾತ್ರ ನೀವು ನೋಡ್ತಾ ಇಲ್ಲ. ಅಲ್ಲಿ ಕೈ ಮುಗಿದು ದೈವಾಧೀನರಾಗಿರುವಂತಹ ಚೆನ್ನಮ್ಮ ಅವರನ್ನ ನಮಸ್ಕರಿಸ್ತಾ ಇರೋದು. ಅಕ್ಕಪಕ್ಕದ ಜಿಲ್ಲೆಯಿಂದ ಕೂಡ ಜನ ಬರ್ತಾ ಇದ್ದಾರೆ. ತಮ್ಮ ಪ್ರೀತಿಯ ಚೆನ್ನಮ್ಮ ಅವರಿಗೋಸ್ಕರ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ, ಈ ಹೊಳೆ ನರಸೀಪುರ ಕ್ಷೇತ್ರ ಇದೆಯಲ್ಲ, ಇದು ದೇವೇಗೌಡರ ಕುಟುಂಬಕ್ಕೆ ರಾಜಕೀಯ ಕರ್ಮಭೂಮಿ. ಇನ್ಫ್ಯಾಕ್ಟ್ ದೇವೇಗೌಡರು ಫಸ್ಟ್ ಟೈಮ್ MLA ಆದ್ರಲ್ವಾ, ಆ MLA ಆಗಿದ್ದು ಇದೇ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ. ಸೊ ಆವಾಗ ಚೆನ್ನಮ್ಮ ಅವರು ಹೊಳೆ ನರಸೀಪುರ ಕ್ಷೇತ್ರಕ್ಕೆ ಬಂದಿದ್ದು ಸೊಸೆಯಾಗಿ. ಅಲ್ಲಿಂದ ಜನಪರ ಕಾಳಜಿ, ಜನಸೇವೆ, ರಾಜಕಾರಣದಲ್ಲಿ ಜನಸೇವೆ ರಾಜಕಾರಣದಲ್ಲಿ ಇರಬೇಕಂದ್ರೆ ಜನಸೇವೆ ಮಾಡೋದು ಕರೆಕ್ಟು, ಅನಿವಾರ್ಯ. ಬಟ್ ರಾಜಕಾರಣದಲ್ಲಿ ಇಲ್ಲದೆಯೂ ರಾಜಕಾರಣಿಯ ಪತ್ನಿಯಾಗಿಯೂ ಕೂಡ ಜನಸೇವೆ ಮಾಡಬಹುದು ಅನ್ನೋದನ್ನ ಅಲ್ಲಿನ ಜನರಿಗೆ ನಿರೂಪಿಸಿದ್ದಾರೆ. ಈ ಕಾರಣಕ್ಕೆ ಜನರಿಗೆ ಬಹಳ ಹತ್ತಿರದ ಒಡನಾಟ ಕೂಡ ಇದೆ. ತನ್ನ ಪತಿಯ ರಾಜಕೀಯಕ್ಕೆ ಅತಿ ದೊಡ್ಡ ತಿರುವು ಕೊಟ್ಟಂತಹ ಕ್ಷೇತ್ರದಲ್ಲೇ ಮರಳಿ ಮಣ್ಣಿಗೆ ಹೋಗ್ತಾ ಇದ್ದಾರೆ ಚೆನ್ನಮ್ಮ ಅವರು. ಕುಟುಂಬಸ್ಥರಿಗಂತೂ ಅತೀವ ನೋವು. ದೇವೇಗೌಡರ ಹೃದಯದ ಅರಸಿ ಚೆನ್ನಮ್ಮ ಅವರ ಅಗಲಿಕೆಯ ನೋವು ಕುಟುಂಬವನ್ನ, ಅವರ ಹೃದಯವನ್ನ ಪ್ರತಿ ಕ್ಷಣ ಕೂಡ ಸೀಳೋ ರೀತಿಯಾದಂತಹ ಅನುಭವವನ್ನು ಕೊಡ್ತಾ ಇದೆ. ವಂಶವನ್ನ ಬೆಳಗಿದ ಚೆನ್ನಮ್ಮ ಇನ್ನಿಲ್ಲ ಅನ್ನೋ ನೋವು. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ವಿಧಿವಿಧಾನವನ್ನ ಕೊನೆಯ ಪುತ್ರ HD ರಮೇಶ್ ಅವರು ನೆರವೇರಿಸ್ತಾರೆ. ಕಣ್ಣನ್ ಸ್ವಾಮೀಜಿಯಿಂದ ಅಂತ್ಯ ಸಂಸ್ಕಾರದ ನೇತೃತ್ವವನ್ನು ವಹಿಸಲಾಗಿದೆ. ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸ್ಬೇಕಾಗತ್ತೆ. 15ಕ್ಕೂ ಹೆಚ್ಚು ಅರ್ಚಕರು ಕೂಡ ವಿಧಿವಿಧಾನದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಸ್ತು ತಜ್ಞರ ಸೂಚನೆಯಂತೆ ಸಮಾಧಿ ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಉತ್ತರ ದಕ್ಷಿಣ ದಿಕ್ಕಿನ ನಡುವೆ ಸಮಾಧಿ ಸ್ಥಳವನ್ನು ಗುರುತು ಮಾಡಲಾಗಿದೆ. ಅಂದರೆ ಅದು ಶವವನ್ನು ಮಲಗಿಸ್ಬೇಕಾದ್ರೆ ಪೊಸಿಷನ್ ಎಲ್ಲ ಇದೆ. ವಾಸ್ತು ಪ್ರಕಾರ ಕೆಲ ನಂಬಿಕೆಗಳು, ಆಸ್ತಿಕರಿಗೆ ಕೆಲ ನಂಬಿಕೆ ಇದೆ, ತಗ್ಗಿರಬೇಕು, ಜಾಸ್ತಿ ದಿಬ್ಬ ಇರಬಾರ್ದು ಅಂತೆಲ್ಲ ಏನೇನೋ ವಾಸ್ತು ಪ್ರಕಾರ ಕೆಲ ಅಂದಾಜುಗಳಿದ್ದಾವೆ. ಅದರ ಪ್ರಕಾರವೇ ನೆರವೇರಿಸಲಾಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಆಮೇಲೆ ಮುತ್ತೈದೆ ಆಗಲ್ವಾ, ಸುಮಂಗಲಿ ಆಗಲ್ವಾ ಚೆನ್ನಮ್ಮ ಅವರು ನಿಧನ ಹೊಂದಿರೋದು. ಹೀಗಾಗಿ ಸುಮಂಗಲಿ ಸ್ನಾನ, ಶೃಂಗಾರ ಮತ್ತು ಕುಟುಂಬದ ಸದಸ್ಯರಿಂದ ಕೂಡ ಪೂಜೆ ಪುನಸ್ಕಾರಗಳೆಲ್ಲ ಆಗುತ್ತೆ. ಮುತ್ತೈದೆ ಸಾವು ಹಿಂದೂ ಧರ್ಮದಲ್ಲಿ ಪ್ರತಿ ಗೃಹಿಣಿಯರು ಬಯಸುವಂತಹ ಸಾವು. ಎಲ್ರಿಗೂ ಆ ಸೌಭಾಗ್ಯ ಸಿಗಲ್ಲ, ಕೆಲವರಿಗೆ ಆ ಸೌಭಾಗ್ಯ ಸಿಗುತ್ತೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ KN ರಾಜಣ್ಣ ಮಾಜಿ ಸಚಿವರನ್ನ ಗಮನಿಸ್ತಾ ಇದ್ದಾರೆ. ಶಾಸಕ ಹಾಗೂ ಮಾಜಿ ಸಚಿವ ರಾಜಣ್ಣ ಅವರ ಆಗಮನ ಕೂಡ ಆಗಿದೆ. ಪಕ್ಷಭೇದವನ್ನು ಮರೆತು ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಗೌಡರ ಕುಟುಂಬಕ್ಕೆ ಸಾಂತ್ವನದ ನುಡಿಗಳನ್ನು ಹೇಳೋದಕ್ಕೆ ಬಂದಂತಹ ದೃಶ್ಯ. ತುಂಬ ಜನ ಇವತ್ತು VVIP ಮೂಮೆಂಟ್ ಇರುತ್ತೆ. ಹೊಳೆ ನರಸೀಪುರದಲ್ಲಿ 10:15 ಗಂಟೆವರೆಗೆ, 10 ಗಂಟೆಗೆ ಬಿಟ್ಟು 10:15ಗೆ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟು ನಮ್ಮ ತಂದೆ ವಾಸ ಇದ್ದಿದ್ದು ಅಲ್ಲಿ. ಅವತ್ತು 10 ರೂಪಾಯಿ ಮನೆ ಬಾಡಿಗೆನ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಇದ್ದರು. ಆಗ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಸ್ವಾಮಿದು ಒಂದು ತೀರ್ಥ ಹಾಕಿಸಿ ಅಲ್ಲಿಂದ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿದ್ದರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪಕ್ಕದಲ್ಲಿ. ಅಲ್ಲಿಂದ ಸೀದಾ ಇದಕ್ಕೆ ಬರ್ತಾರೆ, ರಘುಪತಿ ದೇವಸ್ಥಾನ ಹತ್ರ ಬಂದು ಮತ್ತೆ ನಮ್ಮ ತಾಯಿ ಜಮೀನು
ಅವ್ರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರಲ್ಲಿ ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಹೊಡಲಿಪ್ಪತ್ತಿದ್ರು ಸುಮಾರು ಆವತ್ತಿನ ಕಾಲದಲ್ಲಿ 1,500 ರೂಪಾಯಿಗೆ ತಗೊಂಡಿದ್ರು. ಅಷ್ಟು ಎಲ್ಲ ಕೇಳಿರಲಿಲ್ಲ. 1,500 ಎಷ್ಟಕ್ಕೂ ತಗೊಂಡಿ ನಮ್ಮ ತಾಯಿ. ನಿಂಗೆ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಹಾಕ್ಬೇಕು. ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು, ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ರು ನಮ್ಮ ತಂದೆ. ಮನೆಯಲ್ಲಿ ಕೊಡಲಿಕ್ಕೆ ಹೋದರು. ಚೀಫ್ ಮಿನಿಸ್ಟರ್ ಇದ್ದಾಗಲೂ ಇದ್ದರು, ಇದಿದ್ದಾಗಲೂ ಇದ್ದರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನದ ಮುಖೇನ ನಾಗ್ಲಾ ಹುಚ್ಚನಕೊಪ್ಪಲು ಕ್ರಾಸು, ನಾಗ್ಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋಡ್ನಹಳ್ಳಿ, ಪೊಡಲಿಪ್ಪು ಮೇಲೆ, ಹರಮನಹಳ್ಳಿ, ಬಸವನಹಳ್ಳಿ, ಅಂಗರಹಳ್ಳಿ, ಹಳೆಕೋಟೆ ಬಂದು ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ 12:30 ಬರ್ತೀವಿ. 12:30 ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯುತ್ತೆ. ದೇವಸ್ಥಾನದ್ದು ತೀರ್ಥನ ಅವರು ಇದು ಅಲ್ಲಿ ಮತ್ತು ರಂಗನಾಥ ಸ್ವಾಮಿ ಎಲ್ಲ ಕಡೆ ಅಭಿಷೇಕ ಮಾಡ್ಸೋಕ್ಕೆ ಹೇಳಿದ್ದೀವಿ. ಅಭಿಷೇಕದ ನೀರು ತಂದು ನಮ್ಮ ತಾಯಿಯರ ಮೇಲೆ ಒಳಗಡೆ ಹೋಗಲ್ಲ, ಅಭಿಷೇಕದ ನೀರು ಇದು ಮಾಡ್ತಾರೆ, ಮಾಡಿ ಹೂವು ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ನಿಂತು ನಮ್ಮ ತಾಯಿ 62ನೇ ಇಸ್ವಿಯಿಂದ. ಆ ಉದ್ದೇಶದಿಂದ ಆಗುತ್ತೆ. ಇಲ್ಲಿ ಒಂದು 50,000 ಜನಕ್ಕೆ ಈಗ ವ್ಯವಸ್ಥೆ ಮಾಡಿದ್ದೀವಿ. 50ರಿಂದ ಸಿಟ್ಟಿಂಗ್ಗೆ 50,000 ಜನ ಇದ್ದಾರೆ ಕೂರೋದಕ್ಕೆ. ಬಾಕಿ ಎಲ್ಲ ನಾವ್ಯಾವುದು ಬಸ್ ವ್ಯವಸ್ಥೆ ಏನು ನಾವು ಮಾಡಿ, ಅವರೇ ವಾಲಂಟಿಯರ್ ಬರ್ತಾರೆ. ನಾವು ಯಾವ ಬಸ್ ವ್ಯವಸ್ಥೆ. ಎಷ್ಟು ಸಮಯಕ್ಕೆ ಅಂತ್ಯಕ್ರಿಯೆ ಕನಿಷ್ಠ 2 ಗಂಟೆಯಿಂದ 4 ಗಂಟೆ ಒಳಗೆ ಆಗುತ್ತೆ. ಪೂಜೆ ವಿಧಾನ ನಮ್ಮ ಸಮಾಜದ ಏನಿದೆ ಅದರಂತೆ ಇರುತ್ತೆ. ಒಕ್ಕಲಿಗರ ಸಂಪ್ರದಾಯದಂತೆಯೇ. ಮತ್ತು ನಮ್ಮ JP ನಗರ ಸ್ವಾಮಿಗಳು ಇದ್ದಾರೆ, ಅವರು ಬರ್ತಾರೆ. ಇನ್ನು ಕೆಲವೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವತ್ತು ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆ ಎಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋ ಮಕ್ಳುಗಳಿಗೆ ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ ಇದ್ದರೆ ದುಡ್ಡು, ಕೆಲ ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ರು ಅಂತ. ಲಕ್ಷಾಂತರ ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್. ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ, ಎಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರು ಇವತ್ತಿನವರೆಗೆ ಒಂದು ಸಣ್ಣದ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ರು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ. ನಾನು ಬಂದು ಲೇಟ್ ಆಯಿತು, ಮಲೆ ಮಹದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು, ನಾನು ನನ್ನ ಮಗ. ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ.